ಅವತ್ತು ಬನಶಂಕರಿ ಹಾಗೂ ಸುತ್ತಮುತ್ತ ಹಳ್ಳಿನ ಜನ ಆಗಮಿಸಿದವರಿಗೆ ಏನಿಲ್ಲ ನಿನ್ನೆ ಚಾಲಕ ಉತ್ಸವ ಇತ್ತಲ್ಲ, ಅದಕ್ಕಾಗಿ ಸ್ವಲ್ಪ ನೂಕಲಾಯಿತು. ಹೊರಗಡೆ PSI ಸಾಹೇಬರು ಬಂದಿದ್ದಾರೆ. ಸಾಹೇಬರು ಹೇಳಿದ ಪ್ರಕಾರ ಸರಿಯಾಗಿ ರಾತ್ರಿ 10 ಗಂಟೆಗೆ ಈ ಬನಶಂಕರಿ ಸರ್ಕಲಿಂದ ಬದಾಮಿವರೆಗೂ ಇವರ ಅಂತಿಮ ಯಾತ್ರೆ ಇರ್ತೈತಿ. ಈಗ ಅಂತಿಮ ಯಾತ್ರೆಗೆ ತಾವೆಲ್ಲರೂ ಭಾಗವಹಿಸಿ ಈಗ ನೋಡಿಬಿಡಿ ಮಕ್ಕ ಆಮೇಲೆ ನೋಡೋಕ್ಕಾಗೋಲ್ಲ. ಆಮೇಲೆ ಭಾಳ ಜನ ನೋಡೋಕೆ ಬರ್ತಾರೆ. ಅವ್ರಿಗೆ ಕಾಲು ತುಳಿತ ಆಗಬಾರ್ದು. ಈಗ 20,000 ರೂಪಾಯಿ ಖರ್ಚು ಮಾಡಿ ಡೆಕೋರೇಷನ್ ಮಾಡಿ ನಾನು ಈಗ JCB ಕಳಿಸಿದ ಮುಂದೆ ಅವ JCB ಮತ್ತು ಹಾಸಿಗೆ 1800 ಹೇಳಕತ್ತ. 3-6 ತೆಗಿಯಪ್ಪ ಅಂದ್ರೆ ಅವ 60-80 60-80 ಯಾಕೆ ತೆಗೆದಪ್ಪ ಅಂತ ಕೇಳಿದ್ರೆ, ಇಲ್ಲಪ್ಪ ಅವ ನಾಟಕ ಆಡ್ತಿದ್ನಲ್ಲ, ಒಳಗೆ ನಾಟಕ ಆಡ್ಕೊಂತ ಸಾಯಿಲಿ. ಅದಕ್ಕೆ JCB ಅಂತ ರೊಕ್ಕಿಲ್ಲ. ಈಗ ಹೆಂಗಾದ್ರೂ 120 ಕೊಟ್ಟು ಬಂದಿಲ್ಲ. ಏನು 30 ಹಾಕಿ ಒಬ್ಬೊಬ್ಬರು 150 ಕೊಡ್ಬೇಕು. ಚಿಲ್ಲರೆ ಹೋಗಿಬೇಡಪ್ಪ. 200 ಹ್ಯಾಂಗೆ ಕೊಡಬೇಕು ವಿಚಾರ ಮಾಡಬೇಡಿ. 200 300 ಕೊಡ್ರಿ, 300 ಕೊಡ್ರಿ, 300 ಕೊಡ್ರಿ. ಏನಿಲ್ಲ ಒಂದು 10,000 ರೂಪಾಯಿ ಕೊಡ್ಬೇಕು ಅರ್ಜೆಂಟ್. ಅದಕ್ಕೆ ದಯವಿಟ್ಟು ಎಲ್ಲರೂ ಕಿಸೆಗೆ ಕೈ ಹಾಕಿ 100, 200 ಏಸು ಹೊಟ್ಟು ತೆಗೀರಿ ಕಿಸೆಗೆ. ಇನ್ನು ಪಟ ಕೊಟ್ಟು ಬಿಡ್ರಿ. ಮಾತು ಧನ್ಯವಾದ. ಆಮೇಲೆ ಐತೆ ಯಾಕೆ ಮೋಸ ಮಾಡ್ತಿ? ಅವ್ರ ಮಂದಿನೂ ಬರ್ತಾರೆ ಈಗ ಎಲ್ಲರೂ. ಅದಕ್ಕೆ ಸರ್ ನೀವು ಒಂದು ಆಡಿ ನಾ ಇಸ್ಕೊಂತೀನಿ. ಹಾಂ ಕೊಡಿ. ಯಾಕೆ ಬೇಕು ಸುಮ್ಮೋಡ? ನಮ್ದು ನಿಂದು ಹೈಟ್ ವ್ಯತ್ಯಾಸ ಐತಿ. ನೀ ಎಲ್ಲಾರು ಹೊಡ್ಯಕ್ಕೆ ಹೋಗಿ ಎಲ್ಲಾರು ಬೀಳ್ತಾನ. ಅದೇ ಪತ್ತನೇ ಇನ್ನೊಂದು ಪತ್ತನೇ ಇಲ್ಲಲ್ಲ ಎಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಏನು ಮಾಡಿದ್ರಿ? ಮುಂದಿನ ನುಗ್ಗೆ ಬಿಡುತ್ತೆ ಎಲ್ಲ ಹೊಡ್ಯಾಡಿ. ಬಾರಿ ಎಲ್ಲಿಂದ ಬಾ. ರೊಕ್ಕ ಕೊಡು ಅಂದ್ಕೊಳ್ಳಿ, ಅವ್ನು ಹುಟ್ಟಿಲ್ಲ ಅಂದಿ. ನಾಟಕ ಮಾಡ್ತಿದ್ದೆ ಅಡ್ವಾನ್ಸ್ ರೊಕ್ಕಿಸ್ಕೊಂಡು ಇಲ್ಲಿ ಸರ್ಕಾರಕ್ಕೆ ಆಕ್ಟಿವ್ ಮಾಡಿ ಪೋಸ್ಟ್ ಕಂಪ್ಲೀಟ್ ಕೊಡ್ತೀನಿ ಮಾಡಿ. ನಾನು ಕಡೆ ಅಂತ ಕೊಡ್ಲಿತ್ತ ಒಳಗೆ ಹೋಗಿ ಅಂದ್ರೆ ಒಂದು 6 ತಿಂಗಳ ಅಲ್ರಿ ಸಾವ್ರ ನಾಟಕ ಮಾಡ್ತಿದ್ದೀರ ಅಡ್ವಾನ್ಸ್ ರೊಕ್ಕಿಸ್ಕೊಂಡ್ರಿ ಸರ್ಕಾರ ಟೈಪ್ ಆಕ್ಟಿವ್ ಮಾಡಿ ಊರ್ ಬಿಟ್ಟು ಹೊಂಟೆ ನೋಡಿ. ತಪ್ಪನಂದಲ್ರಿ ಅದು ಊರ್ ಜಾತ್ರೆ ನಾಟಕ ಆಡಿಸ್ಬೇಕಂತ 3 ತಿಂಗಳಿಂದ ತಾಲೀಮ್ ಕೊಟ್ಟಿವ್ರಿ. ಬಿದ್ದು ಕಲಾವಿದ್ರು ನೋಡಿದ್ರು. ಹೌದ್ರಿ ಮಾಸ್ತರ್ಗಳು ತಾಲೀಮ್ ಕೊಟ್ಟಿದ್ರು. ಅವ್ರು ಈಗ ಓಡೋಗ್ಯಾರ್ರಿ. ಮಕ್ಕಳ ಮನೆ ಸುರೇಶ್ ಇದ್ರೆ ಹರೀಶ್ ಇದ್ರೆ ಹಣ ಬಿಡು. ಯಾರೋ ಒಬ್ಬರಿಬ್ಬರು ಕಲಾವಿದರು ಮಾಡಿದ ತಪ್ಪಿಗೆ ಇಡೀ ಕಲಾ ಬಳಗಕ್ಕೆ ಅಪಮಾನ ಅಲ್ರಿ. ಯಾಕ್ರಿ ಈ ರೀತಿ ಮಾಡಿದ್ರಿ? ಅಲ್ಲ, ನೀವು ಹೊರಗೆ ಮಾಡುವಂತ ಅಭಿನಯ